ಬೆಳಗಾವಿ ಜಿಲ್ಲೆಯ ಹಿರಿಯ ಸಹಕಾರಿ ಧುರೀಣ ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಈ ವರ್ಷ 6,703 ಕೋಟಿ ಠೇವಣಿ ಸಂಗ್ರಹಿಸಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ 616.30 ಕೋಟಿ ಠೇವಣಿ ಸಂಗ್ರಹದಲ್ಲಿ ವೃದ್ಧಿಯಾಗಿದೆ. ಬ್ಯಾಂಕ್ ಪ್ರಗತಿ ಬಗ್ಗೆ ಮಾಹಿತಿ ನೀಡಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ, ರಾಜ್ಯದ ಮೊದಲ ಬಾರಿಗೆ ಜಿಲ್ಲೆಯ ಪಿಕೆಪಿಎಸ್ ಸಿಬ್ಬಂದಿಗೆ 1 ಲಕ್ಷ ಆರೋಗ್ಯ ವಿಮೆ, 5 ಲಕ್ಷ ಜೀವ ವಿಮೆ ಹಾಗೂ 10 ಲಕ್ಷ ಅಪಘಾತ ವಿಮೆ ಸೌಲಭ್ಯ ಒದಗಿಸಿದೆ. ಅಲ್ಲದೆ 8 ನೂತನ ಶಾಖೆ ತೆರೆಯಲಾಗಿದ್ದು, ಪ್ರತಿ ತಾಲೂಕಿನಲ್ಲೂ ಎಟಿಎಂ ವ್ಯವಸ್ಥೆ ಕಲ್ಪಿಸಲಾಗಿದೆ. 4.77 ಲಕ್ಷ ರೈತರಿಗೆ 3,818.79 ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಬೆಳೆ ಸಾಲ ವಿತರಿಸಲಾಗಿದೆ. ಜಿಲ್ಲೆಯ ರೈತ ಸದಸ್ಯರಿಗೆ ಯಶಸ್ವಿನಿ ಯೋಜನೆ ಅಳವಡಿಸಲಾಗಿದೆ. ಸ್ವಸಹಾಯ ಗುಂಪುಗಳಿಗೆ 36.18 ಕೋಟಿ ಸಾಲ ವಿತರಿಸಲಾಗಿದೆ. 160 ಕೋಟಿ ಕೃಷಿಯೇತರ ಸಾಲ ಮಂಜೂರು ಮಾಡಲಾಗಿದೆ. ಈ ಮಧ್ಯೆ ಈ ವರ್ಷ ಬ್ಯಾಂಕ್ 56.25 ಕೋಟಿ ಲಾಭದಲ್ಲಿದೆ ಅಂತ ಹೇಳಿದ್ರು. 6,703 ಕೋಟಿ 36 ಲಕ್ಷ ಅಂದರೆ ಹೋದ ವರ್ಷಕ್ಕಿಂತ 614 ಕೋಟಿ 30 ಲಕ್ಷ ಹೆಚ್ಚಾಗಿದೆ ಅಂತ ಹೇಳಲು ಸಂತೋಷ ಅನಿಸ್ತದೆ. ಡಿಪಾಸಿಟ್ 6,703 ಕೋಟಿ 3.36 ನಿಮ್ಗೆ ಅದಲ್ಲಿ ಎಲ್ಲ ಕೊಟ್ಟು ಬಿಡ್ತೇವೆ ನಾವು. ಮತ್ತೆ ಆಮೇಲೆ 616 ಕೋಟಿ 30 ಲಕ್ಷ ಹೆಚ್ಚಾಗಿದೆ. ಇದು ಹೋದ ಮಾರ್ಚಿಗೆ ಕಂಪೇರ್ ಮಾಡಿ ಈ ಮಾರ್ಚ್ ಒಳಗೆ ಕಂಪೇರ್ ಮಾಡಿದ್ದಾರೆ. ಅದರಂತೆ ಕೃಷಿ ಸಂಬಂಧಿಸಿದ ಸಾಲ ವಿತರಣೆ ಅದರಲ್ಲಿ ಯಾವ ಪ್ರಕಾರ ನಾವು ಸಾಲ ಕೊಟ್ಟಿದ್ದೀವಿ ಅಂದ್ರೆ ಸುಮಾರು 4,70,466 ಜನ ರೈತರಿಗೆ 3,818 ಕೋಟಿ 79 ಲಕ್ಷ 0% ಬಡ್ಡಿಯಲ್ಲಿ ಬೆಳೆ ಸಾಲವನ್ನು ಹಂಚಿದ್ದೆವು. 444 ಜನ ರೈತರಿಗೆ 24 ಕೋಟಿ 54 ಕೋಟಿ ಟ್ರ್ಯಾಕ್ಟರ್ ಸಾಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.